ಹಾಯ್ ಹಲೋ ಹಾವೇರಿ ಚಿಕ್ಕ ವಾಹಿನಿಯ ಚೊಕ್ಕ ಸುದ್ದಿಗೆ ಸ್ವಾಗತ ಸುಸ್ವಾಗತ. ಲಕ್ಷದಿಂದ ಕೋಟಿವರೆಗೂ ಲೋನ್ ಆಗುತ್ತೆ. ಅದು 50% ಸಬ್ಸಿಡಿಲಿ. ದಯವಿಟ್ಟು ಕೈ ಸಾಲಗಳು ಮಾಡ್ಕೋಬೇಡಿ. ಇದಕ್ಕೆ ಅಂತ ಸೆಂಟ್ರಲ್ ಗೌರ್ಮೆಂಟ್ ಇಂದ ಸ್ಕೀಮ್ಗಳಿದ್ದಾವೆ. 100 ಹೆಣ್ಮರಿಗೆ 5 ಗಂಡು ಮರಿ ಹಾಕಬೇಕು. ಅದು 10 ಲಕ್ಷ ಸಬ್ಸಿಡಿ ಬರುತ್ತೆ. 1.5 ಎಕರೆ ಜಮೀನು ಇರಬೇಕು. ದಯವಿಟ್ಟು ಪ್ರತಿಯೊಬ್ಬರೂ ಅರ್ಜಿ ಹಾಕ್ರಿ. NLM ಸ್ಕೀಮ್ ಅಂದ್ರೆ ಏನು, ನಮ್ಮ ರೈತರಿಗೆ ಎಷ್ಟು ಲೋನ್ ಸಿಗ್ತಾ ಇದೆ, ಇದ್ರ ಕ್ರೈಟೀರಿಯಾ ಏನು, ಇದ್ರ ಬೆನಿಫಿಟ್ಸ್ ಏನು ಎಲ್ಲ ತಿಳಿಸ್ಕೊಡ್ತೀವಿ. ರೈತರಿಗೋಸ್ಕರ ಈ ವಿಡಿಯೋ ಮಾಡ್ತಾ ಇದೀವಿ. ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರೋ ಹೆಚ್ಚಿನ ಸಂಖ್ಯೆಯಲ್ಲಿ ದಯವಿಟ್ಟು ರೈತರಿಗೆ ಶೇರ್ ಮಾಡಿ. ಸರ್ ನಮಸ್ತೆ, ನನ್ನ ಹೆಸರು ಮಹೇಶ್ ಅಂತ. ನಾನು ರೈತ ಸಮೃದ್ಧಿ ಫಿನ್ಟೆಕ್ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿಯಿಂದ ಮಾತಾಡ್ತಾ ಇದ್ದೀನಿ. ನಾವೀಗಾಗಲೇ ಸಾಕಷ್ಟು ಜನಕ್ಕೆ NLM ಸ್ಕೀಮ್ ಅಡಿಯಲ್ಲಿ ಸುಮಾರು ಜನಕ್ಕೆ ಲೋನ್ ಮಾಡ್ಕೊಡೋದಕ್ಕೆ ಹೆಲ್ಪ್ ಮಾಡಿದ್ದೀವಿ ಮತ್ತು ಸಬ್ಸಿಡಿ ಬರೋ ಥರನೂ ಹೆಲ್ಪ್ ಮಾಡಿದ್ದೀವಿ. ಮುಂದೆ ಹೆಚ್ಚಿನ ಮಾಹಿತಿಗಾಗಿ ಈ ವಿಡಿಯೋನ ಕೊನೆವರೆಗೂ ನೋಡಿ. ಸರ್ NLM ಅಂದರೆ ಮೊದಲನೇದಾಗಿ ನ್ಯಾಷನಲ್ ಲೈಫ್ ಸ್ಟಾಕ್ ಮಿಷನ್ ಅಂತ. ಇದು ಬಂದು ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮು. ಇದರಲ್ಲಿ ಸಾಕಷ್ಟು ವಿಧವಾದಂತಹ ಲೋನ್ ಸ್ಕೀಮ್ಸ್ಗಳಿದ್ದಾವೆ. ಅದು ಡಿಫ್ರೆಂಟು ಫಾರ್ಮಿಂಗ್ ಹೋಗುತ್ತೆ. ಮತ್ತು ಇದರಲ್ಲಿ ಯಾವ್ಯಾವ ಥರ ಫಾರ್ಮಿಂಗ್ ಬರುತ್ತೆ ಅನ್ನೋದಾದರೆ ಕುರಿ ಫಾರ್ಮಿಂಗು, ಮೇಕೆ ಫಾರ್ಮಿಂಗು, ಕೋಳಿ ಫಾರ್ಮಿಂಗು, ಹಂದಿ ಸಾಕಾಣಿಕೆ, ಮತ್ತು ಶೈಲೇಜ್ ಫಾರ್ಮಿಂಗು, ಮತ್ತು ಗ್ರೀನ್ ಹೌಸ್ ಫಾರ್ಮಿಂಗು, ಈ ಥರ ವಿಧವಾಗಿ ಡಿಫ್ರೆಂಟ್ ಆಗಿದೆ. ಸೊ ಇದೆಲ್ಲ NLM ಸ್ಕೀಮ್ ಅಡಿಯಲ್ಲಿ ಬರುತ್ತೆ. ಸರ್ ಈ NLM ಅಲ್ಲಿ ಎಷ್ಟು ಎಕರೆ ಜಮೀನಿಗೆ ಎಷ್ಟು ಲೋನ್ ಅಮೌಂಟ್ ಆಗುತ್ತೆ ಎಲ್ಲ ಡೀಟೇಲಾಗಿ ತೋರಿಸ್ತೀನಿ ನೋಡಿ. ಶೀಪ್ ಆ್ಯಂಡ್ ಗೋಟ್ ಫಾರ್ಮಿಂಗಿಗೆ 20 ಲಕ್ಷ ಪ್ರಾಜೆಕ್ಟ್ಗೆ ನಿಮಗೆ 100 ಹೆಣ್ಮರಿಗೆ 5 ಗಂಡು ಮರಿ ಹಾಕಬೇಕು. ಅದು 10 ಲಕ್ಷ ಸಬ್ಸಿಡಿ ಬರುತ್ತೆ. 1.5 ಎಕರೆ ಜಮೀನು ಇರಬೇಕು. ಮತ್ತು 200 ಮರಿಗೆ 10 ಮರಿ ಇರಬೇಕು. 40 ಲಕ್ಷ ಇರುತ್ತೆ. 20 ಲಕ್ಷ ಸಬ್ಸಿಡಿ ಇರುತ್ತೆ. 2.5 ಎಕರೆ ಜಮೀನು ಇರಬೇಕು. ಮತ್ತು 300 ಮರಿಗೆ 15 ಮರಿ ಇರಬೇಕು. 60 ಲಕ್ಷ ಪ್ರಾಜೆಕ್ಟ್ಗೆ 30 ಲಕ್ಷ ಸಬ್ಸಿಡಿ ಇರುತ್ತೆ. 3.5 ಎಕರೆ ಜಮೀನು ಇರಬೇಕು. ಮತ್ತು 400 + 20 80 ಲಕ್ಷ ಪ್ರಾಜೆಕ್ಟ್ಗೆ ನಿಮಗೆ 40 ಲಕ್ಷ ಸಬ್ಸಿಡಿ ಇರುತ್ತೆ. 4 ಎಕರೆ ಜಮೀನು ಇರಬೇಕು. 500 ಮರಿಗೆ 25 ಮರಿ 1 ಕೋಟಿ ಪ್ರಾಜೆಕ್ಟ್ಗೆ 50 ಲಕ್ಷ ಸಬ್ಸಿಡಿ ಇರುತ್ತೆ. 5.5 ಎಕರೆ ಜಮೀನು ಇರಬೇಕು. ಇದು ಮ್ಯಾಂಡೇಟ್ರಿ. ಮತ್ತು ಪೌಲ್ಟ್ರಿ ಫಾರ್ಮಿಂಗ್ ಬಂದರೆ ನಿಮಗೆ 1000 ಬರ್ಡ್ಸ್ಗೆ 50 ಲಕ್ಷ ಲೋನ್ಗೆ 25 ಲಕ್ಷ ಸಬ್ಸಿಡಿ ಇರುತ್ತೆ. 2 ಎಕರೆ ಜಮೀನು ಇರಬೇಕು. ಮತ್ತು ಪಿಗರಿ ಫಾರ್ಮಿಂಗ್ಗೆ 50 + 5 30 ಲಕ್ಷ ಲೋನ್ಗೆ 15 ಲಕ್ಷ ಸಬ್ಸಿಡಿ, 1 ಎಕರೆ ಪ್ರಾಪರ್ಟಿ ಇರಬೇಕು. 100 + 10 60 ಲಕ್ಷ ಪ್ರಾಪರ್ಟಿಗೆ ಸಬ್ಸಿಡಿ 30 ಲಕ್ಷ ಇರುತ್ತೆ. 2 ಎಕರೆ ಜಮೀನು ಇರಬೇಕು. ಮತ್ತು ಇಂದು ಸೈಲೇಜ್ ಯೂನಿಟ್ಸ್ ಬಂದು 50 ಲಕ್ಷ ಲೋನ್ಗೆ 25 ಲಕ್ಷ ಸಬ್ಸಿಡಿ ಇರುತ್ತೆ. 2 ಎಕರೆ ಜಮೀನು ಇರಬೇಕು. ಸರ್ ಪಾಲಿ ಹೌಸು ಮತ್ತು ಗ್ರೀನ್ ಹೌಸ್ಗೆ 1 CR ಪ್ರಾಜೆಕ್ಟ್ಗೆ 50 ಲಕ್ಷ ಸಬ್ಸಿಡಿ ಇರುತ್ತೆ. 2 ಎಕರೆ ಜಮೀನು ಇರಬೇಕು. ಸರ್ ಈಗ ಸಾಕಷ್ಟು ಜನ ಹೇಳ್ತಾರೆ ನಾವು NLM ಅಡಿಯಲ್ಲಿ ಲೋನ್ಗೆ ಅಪ್ಲೈ ಮಾಡಿದ್ವಿ, ಅದರ ರಿಜೆಕ್ಷನ್ ಆಗೋಯ್ತು ಅಂತ. ಸೊ ಯಾವ ಕಾರಣಕ್ಕೋಸ್ಕರ ರಿಜೆಕ್ಷನ್ ಆಗುತ್ತೆ ಸರ್? ಸರ್ ಇದು ಬಂದು ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ ಆಗಿರೋದ್ರಿಂದ ಸಣ್ಣ ಮೈನರ್ ಮಿಸ್ಟೇಕ್ಸೂ ಮ್ಯಾಟ್ರ್ ಆಗುತ್ತೆ. ಒಂದು ಸ್ಮಾಲ್ ಮಿಸ್ಟೇಕ್ ಇದ್ರೂ ಲೋನ್ ರಿಜೆಕ್ಟ್ ಆಗುತ್ತೆ. ಸೊ ಜನ ಏನು ಮಾಡ್ತಾರೆ ಅಂದರೆ ಆ ಥರ ಬಿದ್ದುಬಿಟ್ಟು ಸೈಬರ್ ಸೆಂಟ್ರಿಗೆ ಹೋಗ್ತಾರೆ. ಒಂದು 500,000 ಕೊಟ್ಬಿಟ್ಟು ಅಪ್ಲೈ ಮಾಡಿಬಿಡ್ತಾರೆ. ಅಪ್ಲೈ ಮಾಡಿಸೋದಕ್ಕೆ ಹೇಳ್ತಾರೆ. ಕ್ರೈಟೀರಿಯಾ ತಿಳ್ಕೊಂಡಿರೋದಿಲ್ಲ, ಎಲಿಜಿಬಿಲಿಟಿ ಕ್ರೈಟೀರಿಯಾ ತಿಳ್ಕೊಂಡಿರೋದಿಲ್ಲ. ಸೊ ಸುಮ್ಮನೆ ಅಪ್ಲೈ ಮಾಡಿಸ್ಬಿಡ್ತಾರೆ. ಸೊ ರಿಜೆಕ್ಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ನಾವೇನು ಮಾಡ್ತೀವಿ, CA ಸರ್ಟಿಫೈಡ್ ಡಾಕ್ಯುಮೆಂಟ್ಸ್ನ ನಾವು ಅಪ್ಲೋಡ್ ಮಾಡ್ತೀವಿ. ಸೊ ಯಾವುದೇ ಕಾರಣಕ್ಕೂ ರಿಜೆಕ್ಟ್ ಆಗೋದಿಲ್ಲ. ಇನ್ ಕೇಸ್ ರಿಜೆಕ್ಟ್ ಆದ್ರೂ ನಾವು ಏನಕ್ಕೆ ರಿಜೆಕ್ಟ್ ಆಯಿತು ಅಂತ ನೋಡಿ ಸರ್ಟಿಫೈ ಮಾಡಿ ಮತ್ತೆ ಇನ್ನೊಂದ್ಸಲಿ ರೀಲಾಗಿನ್ ಮಾಡ್ತೀವಿ. ಸೊ ರೀಲಾಗಿನ್ ಮಾಡೋದಕ್ಕೆ ನಾವು ರೈತರ ಹತ್ರ ಮತ್ತೆ ಏನು ಚಾರ್ಜಸ್ ಏನು ತೊಗೊತಾ ಇಲ್ಲ ನಾವು. ಸರ್ ಇದು ಬಂದು ಬೇಸಿಕ್ ಚೆಕ್ ಲಿಸ್ಟ್ ಏನೇನು ಬೇಕಾಗಿರುತ್ತೆ ಬೇಸಿಕ್ ಆಗಿ ಅಂತ. ಅದರಲ್ಲಿ ಏನೇನು ಇರುತ್ತೆ ಅಂತಂದರೆ ಜಾಸ್ತಿ ಹೆಚ್ಚಿಗೆ ಏನು ಇರೋದಿಲ್ಲ. ಬರೀ ಹೆಸರು, ತಂದೆ ಹೆಸರು ಮತ್ತು ಡೇಟ್ ಆಫ್ ಬರ್ತ್, ಎಜುಕೇಷನ್ ಕ್ವಾಲಿಫಿಕೇಷನು, ಪ್ಯಾನು, ಆಧಾರು, ರೆಸಿಡೆನ್ಷಿಯಲ್ ಅಡ್ರೆಸ್ಸು ಮತ್ತು ಇಮೇಲ್ ID ಆಗಿರ್ಬೋದು, ಕ್ಯಾಸ್ಟ್ ಅನೌನ್ಸ್, ಇನ್ಕಮ್ ಸರ್ಟಿಫಿಕೇಟ್ ಆಗಿರ್ಬೋದು. ಮತ್ತು ನೆಕ್ಸ್ಟ್ ಬರುತ್ತೆ ನಿಮಗೆ ಮ್ಯಾಂಡೇಟ್ ಫಾರ್ಮು. ಸರ್ ಇದು ಬಂದು ಮೇಯ್ನಾಗಿ ಹೇಳ್ತೀನಿ ನಾನು. ಮ್ಯಾಂಡೇಟ್ ಫಾರ್ಮ್ಗೆ ಫಾರ್ಮ್ ಎಲ್ಲ ಫಿಲ್ಅಪ್ ಮಾಡಿಬಿಟ್ಟು ಇದರಲ್ಲೂ ಎಕ್ಸ್ಟ್ರಾ ಏನೂ ಇರೋದಿಲ್ಲ. ನೇಮ್ ಇರುತ್ತೆ, ಅಕೌಂಟ್ ಹೋಲ್ಡರ್ ನೇಮ್ ಇರುತ್ತೆ, ಮೊಬೈಲ್ ನಂಬರ್ ಇರುತ್ತೆ ಮತ್ತು ಅಡ್ರೆಸ್ ಇರುತ್ತೆ. ಇದನ್ನೆಲ್ಲ ಫಿಲ್ಅಪ್ ಮಾಡಿಬಿಟ್ಟು ಸಿಗ್ನೇಚರ್ ಮಾಡಿ ಬ್ಯಾಂಕ್ ಮ್ಯಾನೇಜರ್ ಹತ್ರ ಸೀಲು ಸಿಗ್ನೇಚರ್ ತೊಗೋಬೇಕಾಗುತ್ತೆ. ಇದನ್ನು ತೊಗೊಂಡು ನನಗೆ PDF ಅಲ್ಲಿ ಕಳಿಸ್ಬೇಕಾಗುತ್ತೆ. ಬೇಸಿಕ್ ಡಾಕ್ಯುಮೆಂಟ್ಸ್ ಇಷ್ಟು ಸಾಕಾಗುತ್ತೆ. ಮತ್ತು ಇನ್ನು ಫರ್ದರ್ ಡಾಕ್ಯುಮೆಂಟ್ಸ್ ಏನೇನು ಬೇಕಾಗುತ್ತೋ ಅದನ್ನು ನಾವು ರೆಡಿ ಮಾಡಿ, ನಾವು ಇರೋದೇ ಅದಕ್ಕೋಸ್ಕರನೇ. ಏನೇನು ಡಾಕ್ಯುಮೆಂಟ್ಸ್ ಬೇಕೋ ಅದನ್ನು ನಾವು ರೆಡಿ ಮಾಡಿಕೊಡ್ತೀವಿ. ಮತ್ತು ನಮ್ಮದು ಒನ್ ಸ್ಟಾಪ್ ಸೊಲ್ಯೂಷನ್ ಅಂತಂದರೆ ಬೇರೆ ಕಂಪ್ನಿ ಥರ ಇವತ್ತೊಂದು ಡಾಕ್ಯುಮೆಂಟ್ಸ್ ತಗೋಬ, ಅಲ್ಲೋಗಿ ಇನ್ನೊಂದು ಡಾಕ್ಯುಮೆಂಟ್ ತಗೋಮ, ನಾಳೆ ಒಂದು ಹೇಳೋದು, ಇವತ್ತೊಂದು ಹೇಳೋದು, ಈ ಥರ ಎಲ್ಲ ನಾವು ಮಾಡೋದಿಲ್ಲ. ಒಂದು ಚೆಕ್ ಲಿಸ್ಟ್ ಡಾಕ್ಯುಮೆಂಟ್ಸ್ ಇರುತ್ತೆ. ಆ ಡಾಕ್ಯುಮೆಂಟ್ ನೀವು ಬೇಸಿಕ್ ಡಾಕ್ಯುಮೆಂಟ್ಸ್ ನಾವು ಕೊಡ್ತೀರಾ. ಮತ್ತು ನನಗೆ ಬೇಕಾಗಿರೋಂಥ ಡಾಕ್ಯುಮೆಂಟ್ಸ್ ನಾನು ರೆಡಿ ಮಾಡ್ತೀನಿ. ಏನೇನು ರೆಡಿ ಮಾಡ್ತೀನಿ, ಪ್ರಾಜೆಕ್ಟ್ ರಿಪೋರ್ಟ್ ಆಗಿರ್ಬೋದು, ಟ್ರೈನಿಂಗ್ ಸರ್ಟಿಫಿಕೇಟ್ ಆಗಿರ್ಬೋದು, DPR ಆಗಿರ್ಬೋದು, ಮತ್ತು ಕಾಸ್ಟ್ ಆಫ್ ಎಸ್ಟಿಮೇಷನ್ ಆಗಿರ್ಬೋದು, ಇಷ್ಟೆಲ್ಲ ಡಾಕ್ಯುಮೆಂಟ್ ನಾನು ರೆಡಿ ಮಾಡ್ತೀನಿ. ಮತ್ತು ನಾವು ರೆಡಿ ಮಾಡೋಂಥ ಪ್ರಾಜೆಕ್ಟ್ ರಿಪೋರ್ಟ್ ಬಂದು CA ಸರ್ಟಿಫೈಡ್ ಪ್ರಾಜೆಕ್ಟ್ ರಿಪೋರ್ಟು. ನಾವು ಚಾರ್ಟೆಡ್ ಅಕೌಂಟ್ ಕಡೆಯಿಂದನೇ ಮಾಡಿಸೋಂಥ ಪ್ರಾಜೆಕ್ಟ್ ರಿಪೋರ್ಟ್ ಆಗಿರುತ್ತೆ ಅದು. ಸೊ ಇದನ್ನು ನಾನೆಲ್ಲ ಅಪ್ಲೈ ಮಾಡಿ ಕ್ಲೈಂಟ್ಗೆ ಅಕ್ನಾಲೇಜ್ಮೆಂಟ್ ಅಂತ ಕೊಡ್ತೀನಿ. ಸೊ ಈ ಥರ ಇರುತ್ತೆ ನೆಕ್ಸ್ಟ್ ಪ್ರೊಸೀಜರ್. ಈಗ ಲೋನ್ ಮಾಡಿಸ್ಕೊಳ್ಳೋದಕ್ಕೆ ಸಾಕಷ್ಟು ಕಂಪ್ನಿಗಳು ಮುಂದೆ ಬರ್ತವೆ. ಸೊ ಅದನ್ನೆಲ್ಲ ಬಿಟ್ಟು ನಮ್ಮ ರೈತರು ನಿಮ್ಮ ಕಂಪನಿಯನ್ನು ಏನಕ್ಕೆ ಚೂಸ್ ಮಾಡಬೇಕು ಸರ್? ಸರ್ ನಮ್ಮ ಕಂಪ್ನಿನ ಏನಕ್ಕೆ ಚೂಸ್ ಮಾಡಬೇಕು ಅಂತಂದರೆ, ಮೊದಲನೇದಾಗಿ ನಾನು ಹೇಳ್ತೀನಿ, ಎಂಟೈರ್ ಕರ್ನಾಟಕದಲ್ಲಿ ನಮ್ಮಷ್ಟು ಕಡಿಮೆ ದರದಲ್ಲಿ ಲೋನ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡೋದಕ್ಕೆ ಯಾರೂ ಇಷ್ಟು ಕಡಿಮೆ ದರದಲ್ಲಿ ಮಾಡ್ತಾ ಇಲ್ಲ ಒಂದು. ಮತ್ತು ಇನ್ನೊಂದು ಏನಂತಂದರೆ, ಬೇರೆ ಯಾರೆಲ್ಲ ಹೇಳ್ತಾರೆ ಸರ್, ಇವಾಗ ನಾವು ಕೆಲಸ ಮಾಡ್ತಾ ಇರೋದು ಬಂದು ಸರ್ವಿಸ್ ಸೆಕ್ಟರ್ಗೆ.
ಬೇರೆಯವರೆಲ್ಲ 2% 3%ಗೆ ಕೆಲಸ ಮಾಡ್ತಾರೆ. ತಗೊಂಡು ಇವಾಗ ಎಕ್ಸಾಂಪಲ್ಗೆ 20 ಲಕ್ಷ ಲೋನ್ ತೊಗೊಂಡ್ರೆ 2% ಕೊಡು, 1% ಕೊಡು, 3% ಕೊಡು ಅಂತೆಲ್ಲ ಕೇಳ್ತಾರೆ. ನಾವು ಆ ಥರ ಕೇಳೋದಿಲ್ಲ. ನಮ್ಮದೇನಿದೆ, ಎಕ್ಸಾಂಪಲ್ಗೆ ನೀವು 20 ಲಕ್ಷ ನಮ್ಮಲ್ಲಿ NLM ಸ್ಕೀಮ್ ಅಡಿಯಲ್ಲಿ ನೀವು ಲೋನ್ ಮಾಡಿಸ್ಕೊತಾ ಇದ್ದೀರಾ ಅಂತಂದರೆ 20 ಲಕ್ಷಕ್ಕೆ ಸ್ಟಾರ್ಟಿಂಗ್ 4,000 ಇರುತ್ತೆ. ಮತ್ತು ನಿಮ್ಗೆ ಲೋನ್ ಸ್ಯಾಂಕ್ಷನ್ ಆಗಿ ಅಕೌಂಟ್ಗೆಲ್ಲ ದುಡ್ಡು ಟ್ರಾನ್ಸ್ಫರ್ ಆಗಿದ್ದಾದಮೇಲೆ ಇನ್ನು 6,000 ಇರುತ್ತೆ. ಟೋಟಲ್ 10,000 ಚಾರ್ಜಸ್ ಇರುತ್ತೆ. ಇದೇ 20 ಲಕ್ಷ ಲೋನ್ಗೆ ನೀವು ಆಚೆಗಡೆ ಮಾಡಿಸ್ತೀನಿ ಅಂದರೆ ಬರೀ ಪ್ರಾಜೆಕ್ಟ್ ರಿಪೋರ್ಟ್ ರೆಡಿ ಮಾಡೋದಕ್ಕೆ ಅವ್ನು 15,000 ರಿಂದ 20,000 ತೊಗೊತಾನೆ. ಓಕೆನಾ? ಸೊ ಅದಕ್ಕೋಸ್ಕರ ನಾನೇನು ಹೇಳ್ತಾ ಇದ್ದೀನಿ, ನಮ್ಮಲ್ಲಿ ಬನ್ನಿ, ನಾವು ಕಡಿಮೆ ದರದಲ್ಲಿ ಮಾಡಿಕೊಡ್ತಿದ್ದೀವಿ. ನಾನು ಒತ್ತಿ ಹೇಳ್ತಾ ಇದ್ದೀನಿ, ದಯವಿಟ್ಟು ಪ್ರತಿಯೊಬ್ಬರೂ ಅರ್ಜಿ ಹಾಕ್ರಿ ಅಂತ ಏನಕ್ಕೆ ಹೇಳ್ತೀನಿ ಅಂತಂದರೆ, ಸರ್ ನಾವೇನು ಅರ್ಜಿ ಹಾಕ್ಸ್ಕೊಳ್ಳೋದಕ್ಕೆ ನಾವು 50,000 ಲಕ್ಷ ಏನು ತೊಗೊತಾ ಇಲ್ಲ, 30,000 40,000 ತೊಗೊತಾ ಇಲ್ಲ. ನಮ್ಮದೇನು ಬೇಸಿಕ್ ಸರ್ವಿಸ್ ಚಾರ್ಜ್ ಏನಿದೆಯೋ ತೊಗೊತಾ ಇರೋ 4-5 ಸಾವಿರ, ನಮಗೇನಿಲ್ಲ ಅಂದ್ರೂ 3,500 ನಮಗೆ ಬರೀ ಪ್ರಾಜೆಕ್ಟ್ ರಿಪೋರ್ಟ್ ಮಾಡೋಕ್ಕೆ ಹೋಗ್ತಾ ಇದೆ. ಒಂದು ಫೈನ್ ಮೇಲೆ ಏನಿಲ್ಲ ಅಂದರೂ 400 ರಿಂದ 500 ರೂಪಾಯಿ ಉಳಿಯುತ್ತೆ ನಮ್ಗೆ ಅಷ್ಟೇ ಸಾಕು. ಅದರಲ್ಲಿ ತೃಪ್ತಿ ಇದೆ ನಮಗೆ. ನಾವು ಮಾಡ್ತಾ ಇರೋದು ಏನಂತಂದರೆ ರೈತರಿಗೆ ಒಳ್ಳೇದಾಗಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಮಾಡ್ತಾ ಇದ್ದೀವಿ. ಸೊ ದಯವಿಟ್ಟು ಎಲ್ಲರೂ ಅರ್ಜಿ ಹಾಕ್ರಿ. ಮತ್ತು ಇವಾಗ ಒಂದು ಎಕ್ಸಾಂಪಲ್ ಕೊಟ್ಟು ಹೇಳ್ತೀನಿ ನಾನು. ಇವಾಗ ರೈತ ಬೆಳೆ ಬೆಳಿತಾನೆ ಅಂತಂದರೆ ಅವ್ನಿಗೆ ರೇಟ್ ಸಿಗುತ್ತೆ ಅಂತ ಗ್ಯಾರಂಟಿ ಮೇಲೆ ಮಾಡೋದಿಲ್ಲ. ಅವನು ಬೆಳೆ ಬೆಳೆದ ಮೇಲೆ ರೇಟ್ ಸಿಗುತ್ತೆ ಇಲ್ಲ ಅಂತ ನೋಡ್ತಾನೆ. ಸೊ ಅದಕ್ಕೋಸ್ಕರ ದಯವಿಟ್ಟು ಅರ್ಜಿ ಹಾಕ್ರಿ. ಮತ್ತು ನಿಮಗೆ ಲೋನ್ ಏನಾದರೂ ನಿಮಗೆ ಸ್ಯಾಂಕ್ಷನ್ ಆದಮೇಲೆ ನೀವು ನನಗೇನಾದರೂ ಕೊಡ್ತೀರಾ? ಇಲ್ಲ ಅಲ್ವಾ? ಮತ್ತು ನಾವು ಕೇಳೋದು ಇಲ್ಲ, ನಾನು ಕೊಡೋದು ಬೇಕಾಗಿಲ್ಲ, ನಾನು ಕೇಳೋದು ಇಲ್ಲ. ನಮ್ಮ ಸರ್ವಿಸ್ ಚಾರ್ಜ್ ಏನಿದೆ ಅದು ಕೊಟ್ಬಿಟ್ಟು ನೀವು ಲೋನ್ ಮಾಡ್ಕೊಳ್ಳಿ. ದಯವಿಟ್ಟು ಕೈ ಸಾಲಗಳನ್ನ ಮಾಡ್ಕೋಬೇಡಿ, ಅಲ್ಲಿ ಸಾಲ ಮಾಡ್ಕೊಂಡು ಕೈ ಸುಟ್ಕೊಳಕ್ಕೆ ಹೋಗ್ಬೇಡಿ. ಇದಕ್ಕೆ ಅಂತ ಸೆಂಟ್ರಲ್ ಗೌರ್ಮೆಂಟಿಂದ ಸ್ಕೀಮ್ಗಳಿದ್ದಾವೆ. ದಯವಿಟ್ಟು ಇದನ್ನು ಸದುಪಯೋಗ ಪಡಿಸ್ಕೊಳ್ಳಿ. ಎಲ್ಲೆಲ್ಲಿ ಲೋನ್ ಮಾಡಿಸ್ಕೊಡ್ತೀರಾ ಸರ್? ಕರ್ನಾಟಕದಲ್ಲಿ ಯಾವುದೇ ಮೂಲೆಯಲ್ಲಿದ್ದರೂ ನಾವು ಲೋನ್ ಮಾಡ್ಕೊಡೋದಕ್ಕೆ ಸಹಾಯ ಮಾಡ್ತೀವಿ. ಬರೀ ಬೆಂಗಳೂರು ಇಲ್ಲ, ರೂರಲ್ಲು ಅರ್ಬನ್ ಅಂತ ಏನಿಲ್ಲ, ಎಲ್ಲ ಕಡೆ ಕರ್ನಾಟಕದಲ್ಲಿ ಎಲ್ಲ ಮೂಲೆಯಲ್ಲೂ ನಾವು ಲೋನ್ ಮಾಡ್ಕೊಡೋದಕ್ಕೆ ಸಹಾಯ ಮಾಡ್ತೀವಿ. ಸರ್ ಕೊನೆಯದಾಗಿ ನಿಮ್ಮನ್ನ ಹೇಗೆ ಕಾಂಟ್ಯಾಕ್ಟ್ ಮಾಡಬೇಕು? ಸರ್ ಸ್ಕ್ರೀನ್ ಮೇಲೆ ಬರ್ತಾ ಇರೋಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ನಮ್ಮ ಕಡೆಯಿಂದ ನಿಮ್ಗೆ ಏನೇನು ಮಾಹಿತಿ ಬೇಕೋ ಎಲ್ಲ ಸೌಲಭ್ಯನೂ ಸಿಗುತ್ತೆ. ಮತ್ತು ಇನ್ ಕೇಸ್ ಏನಾದರೂ ಕಾಲ್ ನಾವು ರಿಸೀವ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ವಾಟ್ಸಪ್ಪಲ್ಲಿ ಒಂದು ಮೆಸೇಜ್ ಮಾಡಿ. ನಮ್ಮ ಟೀಮ್ ಇಮಿಡಿಯೇಟಾಗಿ ನಿಮಗೆ ಫೋನ್ ಮಾಡಿ ನಿಮಗೆ ಎಲ್ಲ ಮಾಹಿತಿನ ಒದಗಿಸ್ಕೊಡ್ತಾರೆ. ಮತ್ತು ನಮ್ಮ ಲೊಕೇಶನ್ ಬಂದು ಬೆಂಗಳೂರು ಭಟ್ರಳ್ಳಿ RTO ಆಫೀಸ್ ಅಪೋಸಿಟಲ್ಲೇ ಇದೆ. ಮತ್ತು ನಮ್ಮ ಟೈಮಿಂಗ್ಸ್ ಬಂದು ಬೆಳಗ್ಗೆ 10:30 ಸಂಜೆ 5 ಗಂಟೆವರೆಗೂ, ಮತ್ತು ಭಾನುವಾರ ಹೊತ್ತು ಕ್ಲೋಸ್ ಇರುತ್ತೆ ಆಫೀಸ್. ವಿಶೇಷ ಹಾಗೂ ಪ್ರತಿದಿನದ ಸ್ಥಳೀಯ ಸುದ್ದಿಗಳನ್ನು ವೀಕ್ಷಿಸಲು ನಿಮ್ಮ ನ್ಯೂಸ್ 27 ಹಾವೇರಿ ವಾಹಿನಿಯನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ.